ಬಂಗ್ಲೆಗುಡ್ಡ ಕಾಡಿನಲ್ಲಿ ಮತ್ತೆರಡು ಕಡೆ ಕಳೆಬರ ಪತ್ತೆಯಾಗಿದೆ. ನಿನ್ನೆಯಿಂದ ಈವರೆಗೆ ಒಟ್ಟು 7 ಶವಗಳ ಅವಶೇಷ ಪತ್ತೆಯಾಗಿದೆ. ಬುರುಡೆ ಸಹಿತ ಪತ್ತೆಯಾದ ಮಾನವ ಮೂಳೆಗಳು. ನಿನ್ನೆಯೂ ಸಹ ಬಂಗ್ಲೆಗುಡ್ಡದಲ್ಲಿ ಎಸ್ಐಟಿ ಶೋಧ ಕಾರ್ಯವನ್ನು ನಡೆಸಿತ್ತು. ಆ ಸಂದರ್ಭದಲ್ಲಿ 5 ಮಾನವ ದೇಹಗಳ ಅವಶೇಷಗಳು ಪತ್ತೆಯಾಗಿತ್ತು. ಬಟ್ ಇವತ್ತು ಕೂಡ ಬಂಗ್ಲೆಗುಡ್ಡ ಕಾಡಿನಲ್ಲಿ ಮತ್ತೆರಡು ಕಡೆ ಕಳೆಬರ ಪತ್ತೆಯಾಗಿದೆ. ನಿನ್ನೆಯಿಂದ ಈವರೆಗೆ ಒಟ್ಟು 7 ಶವಗಳ ಅವಶೇಷಗಳು ಪತ್ತೆಯಾಗಿದೆ. ಬುರುಡೆ ಸಹಿತ ಪತ್ತೆಯಾಗಿದೆ ಮಾನವ ಮೂಳೆಗಳು. ಸದ್ಯಕ್ಕೆ ಮೂಳೆಗಳನ್ನ ಸಂಗ್ರಹಿಸಿ ತನಿಖೆಯನ್ನ ನಡೆಸ್ತಾ ಇದೆ ಎಸ್ಐಟಿ ಹಾಗೆ ಎಫ್ಎಸ್ಎಲ್ ಟೀಮ್. ಅವಶೇಷ ಸಿಕ್ಕ ಜಾಗದ ಮಣ್ಣು ಪರೀಕ್ಷೆಗೆ ಸ್ಯಾಂಪಲ್ ಕೂಡ ಸಂಗ್ರಹಿಸಲಾಗಿದೆ. ಎಫ್ಎಸ್ಎಲ್ಗೆ ಕಳುಹಿಸೋದಕ್ಕೆ ಸ್ಯಾಂಪಲ್ ಅನ್ನ ಸಂಗ್ರಹಿಸಿದೆ ಸೋಕೋ ಟೀಮ್. ವಾಕಿಂಗ್ ಸ್ಟಿಕ್ ಸಹಿತ ಸ್ಥಳದಲ್ಲಿ ಸಿಕ್ಕಂತಹ ಹಲವು ವಸ್ತುಗಳನ್ನ ಈಗ ಎಸ್ಐಟಿ ವಶಪಡಿಸಿಕೊಂಡಿದೆ. ಬಂಗ್ಲೆಗುಡ್ಡ ಶೋಧ ಕಾರ್ಯಾಚರಣೆ ಸಂಪೂರ್ಣವಾಗಿ ಮುಕ್ತಾಯ ಆಗಿದೆ. ಅಸ್ಥಿ ಬಗ್ಗೆ ಕೂಲಂಕುಷವಾಗಿ ತನಿಖೆಯನ್ನ ನಡೆಸ್ತಾ ಇದೆ ಎಸ್ಐಟಿ ಟೀಮ್. ಯಾಕಂದ್ರೆ ನಿನ್ನೆಯೂ ಕೂಡ 5 ಬುರುಡೆಗಳು ಮಾನವನ ಅವಶೇಷಗಳು ಪತ್ತೆಯಾಗಿತ್ತು. ಬಟ್ ಇವತ್ತು ಕೂಡ ಬಂಗ್ಲೆಗುಡ್ಡದಲ್ಲಿ 2 ಮಾನವ ದೇಹಗಳ ಅವಶೇಷಗಳು ಈಗ ಪತ್ತೆಯಾಗಿದೆ. ಬುರುಡೆ ಕೇಸ್ ಆರೋಪಿ ಚಿನ್ನಯ್ಯ ತಪ್ಪೊಪ್ಪಿಗೆ ಹೇಳಿಕೆಯನ್ನ ನೀಡ್ತಾ ಇದ್ದಾನೆ. ಬೆಳ್ತಂಗಡಿ ಕೋರ್ಟ್ಗೆ ಹಾಜರಾಗಿ ಹೇಳಿಕೆ ಪ್ರಕ್ರಿಯೆ ಕೂಡ ಈಗ ಆಗ್ತಾ ಇದೆ. BNS 183 ಅಡಿ ಹೇಳಿಕೆ ದಾಖಲಿಸಿಕೊಳ್ತಾ ಇರುವಂತಹ ಜಡ್ಜ್ ಈ ಹಿಂದೆ ತಾನು ಬುರುಡೆಯನ್ನ ತಂದು ನ್ಯಾಯಾಧೀಶರ ಮುಂದೆ 163 ಹೇಳಿಕೆಯನ್ನ ದಾಖಲು ಮಾಡಿದ್ದ. ಅದಾದ ಮೇಲೆ ಏನೆಲ್ಲ ಬೆಳವಣಿಗೆಗಳು ಆಯ್ತು ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿರೋ ವಿಚಾರ. ಬಟ್ ಈಗ ಬುರುಡೆ ಕೇಸ್ ಆರೋಪಿ ಚಿನ್ನಯ್ಯ ತಪ್ಪನ್ನ ಒಪ್ಕೊಂಡಿದ್ದಾನೆ. ಸೊ ಹಾಗಾಗಿ ಹೇಳಿಕೆಯನ್ನ ಕೊಡ್ತಾ ಇದ್ದಾನೆ. ಬೆಳ್ತಂಗಡಿ ಕೋರ್ಟ್ಗೆ ಹಾಜರಾಗಿ ಹೇಳಿಕೆ ಪ್ರಕ್ರಿಯೆ ಕೂಡ ಆಗ್ತಾ ಇದೆ. BNS 183 ಅಡಿ ಹೇಳಿಕೆಯನ್ನ ದಾಖಲಿಸಿಕೊಳ್ತಾ ಇದ್ದಾರೆ ಜಡ್ಜ್. ಪ್ರಥಮ ದರ್ಜೆ ಜಡ್ಜ್ ವಿಜಯೇಂದ್ರ ಅವರ ಎದುರು ಚಿನ್ನಯ್ಯ ತಪ್ಪೊಪ್ಪಿಗೆ ಹೇಳಿಕೆಯನ್ನ ಕೊಡ್ತಾ ಇದ್ದಾನೆ. ನ್ಯಾಯಾಲಯದಲ್ಲಿ ಚಿನ್ನಯ್ಯನ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳುವಂತಹ ಪ್ರಕ್ರಿಯೆ ಆಗ್ತಾ ಇದೆ. ಬೆಳ್ತಂಗಡಿ ಕೋರ್ಟ್ ಸುತ್ತಲೂ ಕೂಡ ಎಸ್ಐಟಿಯಿಂದ ಭದ್ರತೆಯನ್ನ ಒದಗಿಸಲಾಗಿದೆ. ಶಿವಮೊಗ್ಗ ಜೈಲಿನಿಂದ ಬೆಳ್ತಂಗಡಿಗೆ ಕರೆತಂದಿದ್ದಾರೆ ಪೊಲೀಸರು. ಚಿನ್ನಯ್ಯನ ಹೇಳಿಕೆಯನ್ನ ದಾಖಲಿಸಿಕೊಂಡ ಬಳಿಕ ಮತ್ತೆ ಶಿವಮೊಗ್ಗ ಜೈಲಿಗೆ ಚಿನ್ನಯ್ಯ ತೆರಳಲಿದ್ದಾನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿಶನ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್, ಈಗ ಬಂಗ್ಲಾಗುಡ್ಡದಲ್ಲಿ ನಿನ್ನೆಯೂ ಕೂಡ ಶೋಧ ಕಾರ್ಯ ನಡೆಸಿದಂತಹ ಸಂದರ್ಭದಲ್ಲಿ 5 ಮಾನವ ದೇಹಗಳ ಅವಶೇಷಗಳು ಪತ್ತೆಯಾಗಿತ್ತು. ಮತ್ತು ಇವತ್ತು ಕೂಡ 2 ಅವಶೇಷಗಳು ಪತ್ತೆಯಾಗಿರುವಂಥದ್ದು. ಸೊ ಈಗ ಇವತ್ತಿನ ಒಂದು ಶೋಧ ಕಾರ್ಯ ಅಂತ್ಯ ಆಗಿದೆಯಾ? ಜೊತೆಗೆ ಇವತ್ತು ಚಿನ್ನಯ್ಯ ಹೇಳಿಕೆಯನ್ನ ಕೊಡ್ತಾ ಇದ್ದಾನೆ, ತಪ್ಪೊಪ್ಪಿಗೆ ಹೇಳಿಕೆಯನ್ನ. ಸೊ ಎರಡೂ ಕೂಡ ಹೇಳೋದಾದ್ರೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ? ಚೈತ್ರ, ಇವತ್ತಿನ ಎಲ್ಲ ಕಾರ್ಯಾಚರಣೆ ಸದ್ಯಕ್ಕೆ ಅಂತ್ಯವಾಗಿರುವಂತದ್ದು. ಈ ಬಗ್ಗೆ ಎಸ್ಐಟಿ ಒಂದು ದೃಢಪಡಿಸಿದೆ. ಇವತ್ತಿನ ಅಂದ್ರೆ ಈ ಮೊದಲ ಹಂತದ ಶೋಧ ಕಾರ್ಯ ಸದ್ಯಕ್ಕೆ ಮುಗ್ದಿದೆ ಅಂತ ಹೇಳಿ 2 ದಿನಗಳ ಅವಧಿಯಲ್ಲಿ ಸುಮಾರು 7 ಬುರುಡೆಗಳ ಸಹಿತವಾಗಿ ಇಡೀ ಮಾನವ ದೇಹದ ಅವಶೇಷಗಳನ್ನು ಎಸ್ಐಟಿಗೆ ವಶಕ್ಕೆ ಪಡೆದುಕೊಂಡಿರುವಂತದ್ದು. ಅದರ ಜೊತೆಗೆ ಎಫ್ಎಸ್ಎಲ್ಗಾಗಿ ಅದರ ಸ್ಯಾಂಪಲ್ಗಳನ್ನು ಕೂಡ ಕಲೆಕ್ಟ್ ಮಾಡಲಾಗಿದೆ. ಎಫ್ಎಸ್ಎಲ್ಗೆ ಇವತ್ತು ಅಥವಾ ನಾಳೆ ಕಳಿಸುವಂತಹ ಸಾಧ್ಯತೆಗಳು ಸದ್ಯಕ್ಕೆ ಕಂಡು ಬರ್ತಾ ಇದೆ. ಈ 7 ಸ್ಪಾಟ್ಗಳೇನಿದೆ ಅದನ್ನ ಮೊದಲೇ ಎಸ್ಐಟಿ ಗುರುತು ಮಾಡಿತ್ತು. ಅದರ ಜೊತೆಗೆ ಅದರ ಮಹಜರು ಕಾರ್ಯವನ್ನು ಕೂಡ ಮಾಡಬೇಕಾಗಿತ್ತು. ನಿನ್ನೆ 5 ಸ್ಪಾಟ್ಗಳಲ್ಲಿ ಹೋಗಿ ಅಲ್ಲಿ ಬುರುಡೆಗಳನ್ನು ಎತ್ಕೊಂಡು ಬಂದಿದೆ. ಜೊತೆಗೆ ಆ ಮೂಳೆಗಳ ಮಹಜರು ಕಾರ್ಯವನ್ನು ಮಾಡಿದೆ. ಇವತ್ತು ಆ 2 ಸ್ಪಾಟ್ಗಳಿಗೆ ಹೋಗಿ ಅಲ್ಲಿದ್ದಂತಹ 2 ಬುರುಡೆಗಳ ಸಹಿತವಾಗಿ ಮಾನವ ಮೂಳೆಗಳ ಅವಶೇಷಗಳನ್ನ ಸದ್ಯಕ್ಕೆ ವಶಪಡಿಸಿಕೊಂಡಿರುವಂತದ್ದು. ಆ ಮೊದಲ ಹಂತದ ಮಾಹಿತಿ ಪ್ರಕಾರವಾಗಿ ಇಡೀ ಬಂಗ್ಲಗುಡ್ಡ ಕಾಡನ್ನ ಶೋಧ ಕಾರ್ಯ ಮಾಡೋದಾಗಿ ತೀರ್ಮಾನ ಮಾಡಲಾಗಿತ್ತು. ಆದ್ರೆ ಆ ನಂತರವಾಗಿ ಆದ ಬೆಳವಣಿಗೆ ಪ್ರಕಾರವಾಗಿ ಎಸ್ಐಟಿ ಹಂತ ಹಂತವಾಗಿ ಅಲ್ಲಿ ಪರಿಶೀಲನೆ ಮಾಡಿತ್ತು. ಒಂದು ANF ಕೂಡ ಅಲ್ಲಿ ಬಂಗ್ಲಗುಡ್ಡ ಕಾಡಿಗೆ ಹೋಗಿ ಒಂದು ರೀತಿಯ ಶೋಧ ಕಾರ್ಯವನ್ನ ಮಾಡಿತ್ತು. ಆ ಬಳಿಕವಾಗಿ ಗಿರೀಶ್ ಮಠನ್ ಅವರನ್ನ ಕೂಡ ಎಸ್ಐಟಿ ತಂಡ ಅಲ್ಲಿ ಬಂಗ್ಲಗುಡ್ಡ ಕಾಡಿಗೆ ಹೋಗಿ ಶೋಧ ಕಾರ್ಯವನ್ನ ಮಾಡಲಾಗಿತ್ತು. 2 ಬಾರಿ ಹೋದಂತ ಸಂದರ್ಭದಲ್ಲಿ ಬಂಗ್ಲಗುಡ್ಡ ಕಾಡಿನ 7 ಕಡೆಗಳಲ್ಲಿ 7 ತಲೆಬುರುಡೆಗಳ ಸಹಿತವಾಗಿ ಮಾನವ ಅವಶೇಷಗಳು ಇರೋದು ಕೂಡ ಖಾತ್ರಿಪಡಿಸಿತ್ತು. ಹಾಗಾಗಿ ಅವುಗಳ ಮಹಜರ ಪ್ರಕ್ರಿಯೆಯನ್ನ ಕಳೆದ ಇವತ್ತು ಮತ್ತು ನಿನ್ನೆ ಮಾಡಿರುವಂತದ್ದು. ಈ ನಿಟ್ಟಿನಲ್ಲಿ ಮೊದಲ ಹಂತದ ಶೋಧ ಪ್ರಕ್ರಿಯೆ ಮುಗ್ದಿದೆ ಅಂತ ಈಗ ಭಾವಿಸಬಹುದು. ಆದ್ರೆ ಮತ್ತೆ ಶೋಧ ಕಾರ್ಯ ಆಗುತ್ತೆ ಅನ್ನುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಎಫ್ಎಸ್ಎಲ್ ರಿಪೋರ್ಟ್ ಬಳಿಕವಾಗಿ ಇದೆಲ್ಲವೂ ಕೂಡ ಅನುಮಾನಾಸ್ಪದವಾಗಿ ಸಾವುಗೀಡಾದವರು ಅಥವಾ ಕೊಲೆಯಾದವರು ಎಂಬ ಮಾಹಿತಿ ಎಫ್ಎಸ್ಎಲ್ಗೆ ಬಂದ್ರೆ ಮತ್ತೆ ಶೋಧ ಕಾರ್ಯ ಮುಂದುವರಿಯುವಂತಹ ಸಾಧ್ಯತೆಗಳು ಸದ್ಯಕ್ಕೆ ಕಂಡು ಬರ್ತಾ ಇದೆ. ಇದರೆಲ್ಲ ನಡುವೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಈಗ ಬೆಳ್ತಂಗಡಿ ಕೋರ್ಟ್ನಲ್ಲಿ 183 ಸ್ಟೇಟ್ಮೆಂಟ್ ಅನ್ನ
ಕೊಡ್ತಾ ಇರುವಂತದ್ದು, ತಪ್ಪೊಪ್ಪಿಗೆ ಹೇಳಿಕೆಯನ್ನ ಕೂಡ ಕೊಡ್ತಾ ಇರುವಂತದ್ದು. ಆತನ ನ್ಯಾಯಾಂಗ ಬಂಧನದ ಅವಧಿ ಕೂಡ ಸದ್ಯಕ್ಕೆ ಮುಕ್ತಾಯ ಆಗಿದೆ. ಹಾಗಾಗಿ ಕೋರ್ಟ್ನಲ್ಲಿ ಆತನ ತಪ್ಪೊಪ್ಪಿಗೆ ಹೇಳಿಕೆ ಬಳಿಕವಾಗಿ ಕೋರ್ಟ್ ಮತ್ತೆ ಯಾವ ತೀರ್ಮಾನವನ್ನ ಕೈಗೊಳ್ಳುತ್ತೆ ಅದನ್ನ ಕಾದು ನೋಡಬೇಕಾಗಿದೆ. ಕಳೆದ 2 ದಿನಗಳಿಂದ ಬಹಳ ಕುತೂಹಲ ಇತ್ತು. ಯಾಕಂದ್ರೆ ಚಿನ್ನಯ್ಯ ಆತ ಹೇಳಿದ ಪ್ರಕಾರವಾಗಿ ಬಂಗ್ಲಗುಡ್ಡ ಕಾಡಿನಲ್ಲಿ 12 ಸ್ಪಾಟ್ಗಳನ್ನ ಗುರುತು ಮಾಡಲಾಗಿತ್ತು. ಅಲ್ಲಿ ಉತ್ಖನನ ಮಾಡಿದ ಸಂದರ್ಭದಲ್ಲಿ ಕೇವಲ 6ನೇ ಸ್ಪಾಟ್ ಅನ್ನು ಹೊರತುಪಡಿಸಿ ಬೇರೆ ಯಾವುದೇ ಸ್ಪಾಟ್ಗಳಲ್ಲಿ ಕಳೆಬರದ ಅಂಶಗಳು ಕಂಡು ಬರಲಿಲ್ಲ. ಆದ್ರೆ ಆ ಬಳಿಕ ವಿಠಲ್ ಗೌಡ್ರು ಕೊಟ್ಟಂತ ಹೇಳಿಕೆ ಅದು ಬಹಳ ಸಂಚಲನಕ್ಕೆ ಕಾರಣ ಆಯ್ತು. ಬಹಳ ಚರ್ಚೆಗಳು ಕೂಡ ಆಯ್ತು, ವಾದ ಪ್ರತಿವಾದಗಳು ಕೂಡ ಆಯ್ತು. ಆದ್ರೆ ಸತ್ಯಾಸತ್ಯತೆ ಏನಿದೆ ಅದನ್ನು ಭೇದಿಸೋದು SITಯ ಕೆಲಸ. ಹಾಗಾಗಿ SIT ಈ ಬಾರಿಯೂ ಕೂಡ ಬಹಳ ಪಾರದರ್ಶಕವಾಗಿ ಕೆಲಸವನ್ನ ಮಾಡಿದೆ ಮತ್ತು ಎಲ್ಲ ಆಯಾಮಗಳಲ್ಲಿ ತನಿಖೆಯನ್ನ ಮಾಡಿದೆ. ಮುಂದೆ ಕಾನೂನಾತ್ಮಕವಾಗಿ ಯಾವುದೇ ರೀತಿಯಾಗಿ ಸವಾಲುಗಳು ಬರದಂತೆ ಎಲ್ಲ ರೀತಿಯ ಶ್ರಮವನ್ನ ಹಾಕಿ SIT ತನ್ನ 1.5 ದಿನದ ಶೋಧ ಕಾರ್ಯವನ್ನ ಮುಗಿಸಿದೆ. ಹಾಗಾಗಿ ಇಡೀ ಬಂಗ್ಲಗುಡ್ಡ ಕಾಡನ್ನ ಶೋಧ ಕಾರ್ಯ ಮಾಡೋದಂತಿತ್ತು. ಆದ್ರೆ ಇದೀಗ 7 ಸ್ಪಾಟ್ಗಳಲ್ಲಿ ಮಾತ್ರ ಶೋಧ ಕಾರ್ಯವನ್ನ ಮಾಡಿದೆ. ಶೋಧ ಕಾರ್ಯ ಮಾಡಿದ ಅನುಗುಣವಾಗಿ 7 ಬುರುಡೆಗಳ ಸಹಿತವಾಗಿ ಎಲ್ಲ ಮೂಳೆಗಳ ಅವಶೇಷಗಳನ್ನ ಸದ್ಯಕ್ಕೆ ತರಲಾಗಿದೆ, ವಶಕ್ಕೆ ಪಡೆಯಲಾಗಿದೆ. ಅವುಗಳ FSL ರಿಪೋರ್ಟ್ ಬಂದ ಬಳಿಕ SIT ಮತ್ತೊಂದು ಹೆಜ್ಜೆಯನ್ನಿಡುತ್ತೆ. ಆ ಹೆಜ್ಜೆ ಯಾವ ರೀತಿಯಾಗಿರುತ್ತೆ ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಚೈತ್ರ, ಥ್ಯಾಂಕ್ ಯು ಕಿಶನ್.